ಎಸ್ಸಿ ಒಳ ಮೀಸಲಾತಿ ಸರ್ವೆ ಬಿಬಿಎಂಪಿ ಮತ್ತೊಂದು ಎಡವಟ್ಟನ್ನ ಮಾಡಿಕೊಂಡಿದೆ ನೋಡಿ. ಬಿಬಿಎಂಪಿ ವಿರುದ್ಧವಾಗಿ ಸಿಕ್ಕ ಮನೆಗಳಿಗೆ ಸ್ಟಿಕ್ಕರ್ ಅಂಟಿಸಿದ್ದಾರೆ ಎನ್ನುವಂತಹ ಆರೋಪ ಇತ್ತು. ಈಗ ಮನೆ ಮಾತ್ರ ಅಲ್ಲ, ತಳ್ಳುವ ಗಾಡಿ ಮೇಲೂ ಸ್ಟಿಕ್ಕರ್ ಅಂಟಿಸಿದಂತಹ ಆರೋಪ. ಬೆಂಗಳೂರಿನ ಕಾಡು ಬೀಸನಹಳ್ಳಿಯಲ್ಲಿ ಸಿಬ್ಬಂದಿಯ ಎಡವಟ್ಟಿದು. ಸಮೀಕ್ಷೆ ಮಾಡಲಾಗಿದೆ ಅಂತ ಹೇಳಿ ತಳ್ಳುವ ಗಾಡಿಗೆ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಪಾಲಿಕೆ ಸಿಬ್ಬಂದಿಯ ಕಾಟಾಚಾರದ ಸಮೀಕ್ಷೆ ಈಗ ಬಟಾ ಬಯಲಾಗಿರುವಂತದ್ದು ನೋಡಿ. ನಿನ್ನೆ ಗಮನಿಸ್ತಾ ಇದ್ವಿ, ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಮಗೆ ಗೊತ್ತೇ ಇಲ್ಲ, ನಮ್ಮ ಮನೆಗೆ ಬಂದು ಸ್ಟಿಕ್ಕರ್ ಅಂಟಿಸಿದ್ದಾರೆ, ಯಾರನ್ನೂ ಕೂಡ ಮೀಟ್ ಮಾಡಿಲ್ಲ, ನಮ್ಮಿಂದ ಮಾಹಿತಿಯನ್ನ ಪಡ್ಕೊಂಡಿಲ್ಲ, ಏನೋ ಇನ್ಫಾರ್ಮೇಶನ್ ತಗೊಂಡಿಲ್ಲ, ಹಾಗೆ ಸ್ಟಿಕ್ಕರ್ ಅಂಟಿಸಿ ಹೋಗಿದ್ದಾರೆ ಅಂತ. ಈಗ ನೋಡ್ತಾ ಇದ್ದೀವಿ, ತಳ್ಳುವ ಗಾಡಿ ಮೇಲೆ ಬಿಬಿಎಂಪಿ ಸಿಬ್ಬಂದಿಗಳು ಸ್ಟಿಕ್ಕರ್ ಅಂಟಿಸಿದ್ದಾರೆ ನೋಡಿ. ಯಾವ ರೀತಿ ಸಮೀಕ್ಷೆ ನಡೆಸ್ತಾ ಇದ್ದಾರೆ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ನಾವು ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಪ್ರಶ್ನೆ ಮಾಡಿದಾಗ ನೀವೇ ಆನ್ಲೈನ್ ನಲ್ಲಿ ಮಾಹಿತಿ ಕೊಡಿ ಅಂತಾರೆ. ಹಾಗಾದ್ರೆ ಈ ಸರ್ವೆ ಎಲ್ಲ ಯಾಕೆ ಮಾಡಬೇಕು? ಈ ರೀತಿ ಬೇಕಾಬಿಟ್ಟಿಯಾಗಿ ಎಲ್ಲೆಂದ್ರಲ್ಲಿ ಸ್ಟಿಕ್ಕರ್ ಅನ್ನ ಅಂಟಿಸಿ ಹೋಗ್ತಾರೆ ಅಂತ ಅಂದ್ರೆ ಇದರ ಬೇಜವಾಬ್ದಾರಿ ಎಷ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಒಂದ್ ಕಡೆ ಬಿಬಿಎಂಪಿ ಅಧಿಕಾರಿಗಳು ಗಲಾಟೆ ಮಾಡಿದ್ರು ಅಂತ ಹೇಳಿ 3 ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ. ಆದ್ರೂ ಕೂಡ ಎಲ್ಲೆಲ್ಲಿ ಯಾವ ರೀತಿ ಸರ್ವೆ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ತಳ್ಳುವ ಗಾಡಿಯ ಮೇಲೆ ಸ್ಟಿಕ್ಕರ್ ಅಂಟಿಸಿ ಹೋಗಿದ್ದಾರೆ ಅಧಿಕಾರಿಗಳು. ಸಮೀಕ್ಷೆ ಮಾಡದೆ ಸ್ಟಿಕ್ಕರ್ ಅಂಟಿಸಿರೋದು ಸರಿಯಲ್ಲ. ಸಿಎಂ ಭೇಟಿ ಬಳಿಕ ಮಾಜಿ ಸಚಿವ ಆಂಜನೇಯ ಅವರ ಹೇಳಿಕೆ ಇದು. ಸರ್ವೆ ಮಾಡಿದ ಮೇಲೆ ಮನೆ ಬಾಗಿಲಿಗೆ ಸ್ಟಿಕ್ಕರ್ ಹಾಕಬೇಕಾಗಿತ್ತು. ಸಾಮೂಹಿಕವಾಗಿ ಸ್ಟಿಕ್ಕರ್ ಅಂಟಿಸಿರೋದು ಸರಿಯಲ್ಲ. ಬೆಂಗಳೂರಿನಲ್ಲಿ 100% ಸರ್ವೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಬೆಂಗಳೂರಿನಲ್ಲಿ 110 ಬಡಾವಣೆಗಳಲ್ಲಿ ಎಸ್ಸಿಗಳಿದ್ದಾರೆ, ಎಸ್ಸಿ ಸಮುದಾಯದವರು ಇದ್ದಾರೆ. ಅಲ್ಲಿ ಸಮೀಕ್ಷೆ ಮಾಡಲಿ ಅಂತ ಆಂಜನೇಯ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಏನಾಗಿದೆ ಅಂದರೆ 100% ಸರ್ವೆನ ಯಾರ ಕೈಲೂ ಕೂಡ ಮಾಡೋಕ್ಕಾಗಲ್ಲ. ದೊಡ್ಡ ಫ್ಲಾಟ್ ಅದಾವು, ಅಲ್ಲಿ ಸಾವಿರಾರು ಮನೆ ಇದೆ, ಒಳಗೆ ಹೋಗೋದು ಕಷ್ಟ, ಬರೋದು ಕಷ್ಟ. ದೊಡ್ಡ ಎಕರೆ ಗಂಟೆ ಮನೆ ಕಟ್ಕೊಂಡು 5-6 ಮನೆ ಇರ್ತವೆ, ಅಲ್ಲಿ ಒಳಗೆ ಗೇಟ್ನೊಳಗೆ ಯಾವನ್ನೂ ಬಿಟ್ಕೊಳ್ಳೋದೇ ಇಲ್ಲ. ಯಾಕಂದರೆ ಹಿಂದುಳಿದ ವರ್ಗಗಳ ಆಯೋಗ ಒಂದು ಸಮೀಕ್ಷೆ ಮಾಡಿಸಿದ್ರು, ಕಾಂತರಾಜ್ ನೇತೃತ್ವದಲ್ಲಿ. ಆವಾಗ ನಾನು ಮಂತ್ರಿಯಾಗಿ ಮಾಡಿಸಿದ್ದು. ಇಲ್ಲಿ ಕೂಡ ಬೆಂಗಳೂರಿನಲ್ಲಿ ಆಗಿದೆ, 15 ದಿನ ಎಕ್ಸ್ಟೆಂಡ್ ಮಾಡಿದ್ವಿ ಡೇಟ್ನ. ಅವಾಗಲೂ ಕೂಡ 100% ಆಗಲಿಲ್ಲ, 90% ಆಗಿಲ್ಲ. ಎಲ್ಲೆಲ್ಲಿ ಗುಂಪಾಗಿ ನಮ್ಮವರು ವಾಸ ಮಾಡ್ತಿದ್ದಾರೆ ಬೆಂಗಳೂರಿನಲ್ಲಿ, ಸುಮಾರು ನಾವೇ ಪ್ರತ್ಯೇಕವಾಗಿ ವಾಸ ಮಾಡ್ತಕ್ಕಂಥ 100-110 ಬಡಾವಣೆಗಳಿದ್ದಾವೆ, ಕಾಲೋನಿಗಳಿದ್ದಾವೆ, ಕೊಳೆಗೇರಿಗಳಿದ್ದಾವೆ. ಅಲ್ಲೆಲ್ಲ ನಮ್ಮವರು ವಾಸ ಮಾಡ್ತಾರೆ. ಅಲ್ಲಿಗೆ ಹೆಚ್ಚು ನೀವು ಆಸಕ್ತಿಯನ್ನು ವಹಿಸಿ ಆ ಜನರ ಮಾಹಿತಿನ ಸಂಗ್ರಹ ಮಾಡಿರಿ ಅಂತ ಹೇಳಿದ್ದೀವಿ. ಆಮೇಲೆ ಯಾರ ಮನೆ ಸರ್ವೆ ಆಗಿದೆ ಅಲ್ಲಿ ಹೋಗಿ ಸ್ಟಿಕ್ಕರ್ ಹಚ್ಬೇಕು ಆಗಿದೆ ಅಂತಂದ್ರೆ, ಅದನ್ನು ಬಿಟ್ಟರು ಸಾಮೂಹಿಕವಾಗಿ ಎಲ್ಲ ಕಡೆಗೆ ಹಚ್ಕೊಂಡ್ಬಂದ್ಬಿಡ್ತಾರೆ, ಗೊಂದಲ ಸೃಷ್ಟಿ ಮಾಡಿದರೆ ಅದು ಸರಿಯಲ್ಲ ಅಂತಂದೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವ ಕಾರಣಕ್ಕೂ ಕೂಡ 6ನೇ ತಾರೀಕಿದು ಕೊನೆಯ ಎಷ್ಟು ಸಂಖ್ಯೆ ಆಗಿದೆ, ಎಷ್ಟು ಪರ್ಸೆಂಟೇಜ್ ನಮಗೆ ಬೇಕಾಗಿಲ್ಲ. ಬೆಂಗಳೂರದು ಎಲ್ಲ ಕಡೆಗೆ 90 ಮೇಲಾಗಿದೆ, ಎಲ್ಲ ಜಿಲ್ಲೆಗಳಲ್ಲೂ ಕೂಡ. ಇದನ್ನೊಂದು ನೋಡ್ಕೊಂಡು ನೀವು ಈ ಜುಲೈ ತಿಂಗಳೊಳಗಾಗಿನೇ ಇದನ್ನು ಜಾರಿ ಆಗಬೇಕು ಅನ್ನೋದು ನಮ್ಮ ಒತ್ತಾಯ. ಸಿ ಎಮ್ಗೆ ಹೇಳಿದ್ದೇವೆ, ಎಲ್ಲರಿಗೂ ಹೇಳಿದ್ದೇವೆ.